ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ತೋರಿಸ್ತಾ ಇರುವಂಥ ಹಣ್ಣು ಯಾವುದು ಅಂದರೆ ಬಳವಲ ಹಣ್ಣು. ಇದು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಬಳವಲ ಹಣ್ಣು ಅಂತ ಇದನ್ನು ಕರೀತಾರೆ. ಮೈಸೂರು ಸೈಡಲ್ಲಿ ಮತ್ತು ಬೆಂಗಳೂರು ಈ ಕಡೆ ಎಲ್ಲ ಇದನ್ನು ನೋಡಿದರೆ ಬೇಲದ ಹಣ್ಣು ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದಕ್ಕೆ ವುಡ್ ಆ್ಯಪಲ್ ಅಂತ ಕೂಡ ಕರೀತಾರೆ. ಈ ಹಣ್ಣು ಬಹಳ ಫೇಮಸ್ ಆಗಿರುವಂಥ ಹಣ್ಣು. ಇವತ್ತಿನ ವಿಡಿಯೋದಲ್ಲಿ ಈ ಬೇಲದ ಹಣ್ಣಿನಿಂದ ಚಾಟ್ನ ಯಾವ ಥರ ತಯಾರು ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಬಂದು ಇಲ್ಲಿ ಎರಡು ಬೇಲದ ಹಣ್ಣುಗಳನ್ನ ತೊಗೊಂಡಿದ್ದೀನಿ. ಚಾಟ್ ಮಸಾಲ, ಉಪ್ಪು ಮತ್ತು ಕೆಂಪು ಖಾರದ ಪುಡಿ, ಕೊತ್ತಂಬರಿ ಮತ್ತು ಬೆಲ್ಲ, ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಬೇಲದ ಹಣ್ಣುಗಳನ್ನ ಸ್ವಲ್ಪ ಜಜ್ಜಿ ಸಿಪ್ಪೆನೆಲ್ಲ ತೆಗಿಬೇಕು. ಹೊರಗಡೆ ಇದು ಸ್ವಲ್ಪ ಗಟ್ಟಿಯಾಗಿ ಇರ್ತೈತಿ, ಒಳಗಡೆ ಎಲ್ಲ ಭಾಳ ಮಿದುವಾಗಿರ್ತೈತಿ ಹಣ್ಣು. ಇದನ್ನು ನಾವು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಇದು ಒಳಗಡೆ ಹಿಟ್ಟಿಟ್ಟಾಗಿ ಇರುತ್ತೆ ಮತ್ತು ಇದು ಸ್ವಲ್ಪ ಒಗರಾಗಿ ಇರ್ತೈತಿ. ಅದಕ್ಕೋಸ್ಕರ ನಾವು ಇದಕ್ಕೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಬೇಕು. ಬೆಲ್ಲ ಕಡಿಮೆ ಇದ್ದರೆ ಹುಳಿ ಸ್ವಲ್ಪ ಜಾಸ್ತಿ ಆಗ್ತೈತಿ, ಇದನ್ನು ತಿನ್ನೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ಹಣ್ಣಾಗಿರ್ತಕ್ಕಂಥ ಬೇಲದ ಹಣ್ಣುಗಳನ್ನ ತೊಗೊಳ್ಬೇಕು. ಇಲ್ಲಿದು ಯಾವ ಥರ ಹಣ್ಣಾಗಿದೆ ಅಂತ ನೋಡಬೇಕಾದ್ರೆ ಇದು ಹಸಿ ಕಾಯಿ ಇದ್ದರೆ ವೇಟ್ ಜಾಸ್ತಿ ಇರ್ತೈತಿ, ಹಣ್ಣಾಗಿದ್ದರೆ ವೇಟ್ ಸ್ವಲ್ಪ ಕಡಿಮೆ ಬರ್ತೈತಿ. ಮತ್ತು ಇದ್ರದ್ದು ಸ್ಮೆಲ್ ಯಾವ ಥರ ಇರತ್ತಂದರೆ ಇವಾಗ ನೀವು ಬಾರೆಹಣ್ಣು ಅಂತ ತಿಂತೀರಲ್ಲ ಆ ಥರ ಸ್ಮೆಲ್ ಇದು ನಮಗೆ ಬರಬೇಕು. ಇದರದ್ದೇ ಆದಂಥ ಒಂದು ಸ್ಮೆಲ್ ಇರುತ್ತೆ. ಬಾರೆಹಣ್ಣಿನ ಥರ ಸ್ವಲ್ಪ ಸ್ಮೆಲ್ಲ ಬರಬೇಕು, ಆವಾಗ ನಮಗಿದು ಹಣ್ಣಾಗಿದೆ ಅಂತ ಗೊತ್ತಾಗ್ತೈತಿ. ಇಲ್ಲ ಅಂದರೆ ಹಣ್ಣಾಗಿಲ್ಲ ಅಂದರೆ ಆ ಥರ ಸ್ಮೆಲ್ ಬರೋದಿಲ್ಲ. ಮತ್ತು ಇದು ವೇಟ್ ಕೂಡ ಜಾಸ್ತಿ ಇರ್ತೈತಿ, ಅದ್ರ ಮೇಲೆ ನೀವು ತಿಳ್ಕೊಳ್ಬೋದು ಇದು ಹಣ್ಣಾಗಿದೆ ಅಥವಾ ಇಲ್ಲ ಅನ್ನೋದನ್ನು. ಇವಾಗ ಇದು ಒಳಗಡೆ ಎಲ್ಲ ಅಂಟ್ಕೊಂಡಿರುತ್ತೆ, ಸಿಪ್ಪಿಗೆಲ್ಲ ತೆಗೆದು ನೀವು ಸ್ಪೂನಿಂದ ಎಲ್ಲ ಇದನ್ನ ತೆಗೆದು ತೊಗೊಳ್ಬೇಕು. ಇದಕ್ಕೆಲ್ಲ ಹತ್ಕೊಂಡಿರ್ತೈತಿ, ಇದರಲ್ಲೂ ಕೂಡ ಹಣ್ಣಿರುತ್ತೆ. ಇದು ಭಾಳ ಟೇಸ್ಟಿಯಾಗಿರ್ತೈತಿ. ಈ ಹಿಟ್ಟು ಒಂದು ಪೇಡ ಥರ ಇರ್ತೈತಿ. ಇದನ್ನೆಲ್ಲನೂ ಪೂರ್ತಿಯಾಗಿ ನಾವು ತೆಕ್ಕೊಳ್ಬೇಕು. ತೆಗೆದು ಒಂದು ಪಾತ್ರೆಗೆ ನಾವು ಇದನ್ನು ಹಾಕ್ಕೊಂಡು ಆಮೇಲೆ ಉಳಿದಿರೋವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ಬೀಜ ಎಲ್ಲ ಇರ್ತೈತಿ, ಅದನ್ನೆಲ್ಲ ತೆಗಿಯೋಕ್ಕೆ ಹೋಗಬಾರ್ದು. ಆ ಬೀಜದ ಸೆಕೆಟ್ನ ನಾವು ತೆಗೆದು ಅದಕ್ಕೆ ಉಳಿದಿರೋವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಒಂದು ದಿನ ಬಿಟ್ಟು ನೀವು ಇದನ್ನು ತಿನ್ನಬಹುದು ಅಥವಾ ಆವತ್ತೇ ಕೂಡ ತಿನ್ಬಹುದು. ಒಂದಿನ ಬಿಟ್ಟು ತಿನ್ನೋದ್ರಿಂದ ಏನಾಗ್ತಂದರೆ ನೀಟಾಗೆಲ್ಲ ಇದು ರಸ ಎಲ್ಲ ಬಿಟ್ಕೊಂಡಿರ್ತೈತಿ, ಆಮೇಲೆ ಭಾಳ ಟೇಸ್ಟಿಯಾಗಿದೆ ಇರ್ತೈತಿ. ಇವಾಗ ನಾನು ಎಲ್ಲನೂ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳತ್ತೀನಿ. ಈ ಬೇಲದ ಹಣ್ಣು ಸ್ವಲ್ಪ ಒಗರು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ಗಿಂತ ಇಲ್ಲಿ ಬೆಲ್ಲನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು, ಅಂದರೆ ಇದು ತಿನ್ನೋದಕ್ಕೆ ಆಗ್ತೈತಿ. ಇವಾಗ ಅದಕ್ಕೆ ಎಷ್ಟು ಬೇಕು ಅಷ್ಟು ಖಾರ ಮತ್ತು ಚಾಟ್ ಮಸಾಲೆ, ಕೊತ್ತಂಬರಿ ಎಲ್ಲನೂ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸಿಂಗ್ ಭಾಳ ಮುಖ್ಯ, ಇಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು. ಮತ್ತು ಇದಕ್ಕೆ ಬೆಲ್ಲನೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಜಾಸ್ತಿ ಹಾಕೋದ್ರಿಂದ ತಿನ್ನೋದಕ್ಕೆ ಆಗ್ತೈತಿ. ಇಲ್ಲಿ ಕಡಿಮೆ ಅಂದರೆ ಅಷ್ಟು ಟೇಸ್ಟ್ ಅಂತ ಅನಿಸೋದಿಲ್ಲ. ಕೆಲವು ಸಲ ನಾವು ಇದನ್ನು ಬರೀ ಬೆಲ್ಲ ಅಥವಾ ಉಪ್ಪು ಅಷ್ಟೇ ಹಾಕಿ ಕೂಡ ಮಾಡಬಹುದು. ಅಂದರೆ ಸ್ವಲ್ಪ ಖಾರ ಅದು ಇಷ್ಟಪಡೋರಿಗೆ ಈ ಥರ ಮಾಡಿ ಕೊಟ್ಟರೆ ಭಾಳ ಇಷ್ಟಪಟ್ಟು ತಿಂತಾರೆ. ಇದ್ರೆ ಚಾಟ್ ಮಸಾಲೆ ಎಲ್ಲ ಇರ್ತೈತಿ. ಇದು ಸಾಕಷ್ಟು ಹೆಲ್ತ್ ಬೆನಿಫಿಟನ್ನು ಹೊಂದಿದೆ ಈ ಬೇಲದ ಹಣ್ಣು. ಇದನ್ನು ತಿನ್ನೋದ್ರಿಂದ ಎಷ್ಟೋ ಜನಕ್ಕೆ ಇವಾಗ ಜೀರ್ಣಕ್ರಿಯೆ ಸಮಸ್ಯೆ ಇರ್ತೈತಿ, ಅದು ಕೂಡ ಕಡಿಮೆ ಆಗ್ತೈತಿ. ಮತ್ತು ಇವಾಗ ಬೇಸಿಗೆ ಕಾಲದಲ್ಲಿ ಈ ಹಣ್ಣನ್ನು ತಿನ್ನೋದ್ರಿಂದ ಹೀಟ್ ಅಂತಕ್ಕಂಥದ್ದು ಕಡಿಮೆ ಆಗ್ತೈತಿ. ಇದು ವರ್ಷಕ್ಕೆ ಒಂದೇ ಸಾರಿ ಸಿಗ್ತಕ್ಕಂಥ ಹಣ್ಣು, ಅಂದರೆ ವರ್ಷ ಪೂರ್ತಿ ಬೆಳೆದಿರುತ್ತೆ, ಆವಾಗ ಮಾತ್ರ ಇದು ಒಂದು ವರ್ಷಕ್ಕೆ ಒಂದು ಸಾರಿ ಸಿಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದ ಕೆಮಿಕಲ್ಸ್ ಅದು ಯಾವುದನ್ನು ಮಿಕ್ಸ್ ಮಾಡಿರಲ್ಲ. ಇವಾಗ ಪ್ರತಿಯೊಂದು ಹಣ್ಣನ್ನು ನೀವು ನೋಡ್ಬೋದು, ಎಲ್ಲನೂ ಕೂಡ ಬೇಗ ಹಣ್ಣು ಮಾಡಬೇಕು ಅಂತ ಇವಾಗ ಕೆಮಿಕಲ್ಸ್ ಎಲ್ಲ ಹಾಕಿ ಹಣ್ಣು ಮಾಡ್ತಾರೆ. ಆದರೆ ಇದು ನಮಗೆ ನ್ಯಾಚುರಲ್ ಆಗಿ ಇರ್ತಕ್ಕಂಥ ಹಣ್ಣು. ಈ ಹಣ್ಣನ್ನು ತಿನ್ನೋದ್ರಿಂದ ಸಾಕಷ್ಟು ನಮಗೆ ಹೆಲ್ತ್ ಬೆನಿಫಿಟ್ ಆಗುತ್ತೆ. ಈ ಹಣ್ಣು ಮಕ್ಕಳಿಗೆ ಕೊಟ್ಟರೆ ಅವ್ರಿಗೂ ಕೂಡ ಇದು ಬುದ್ಧಿಮಟ್ಟ ಜಾಸ್ತಿ ಆಗ್ತೈತಿ, ನೆನಪಿನ ಶಕ್ತಿ ಅಂತಕ್ಕಂಥದ್ದು ಇದರಿಂದ ಜಾಸ್ತಿ ಆಗ್ತೈತೆ ಅಂತ ಹೇಳ್ತಾರೆ. ಇದರಲ್ಲಿ ವಿಟಮಿನ್ ಸಿ ಇರ್ತೈತಿ. ಈ ಹಣ್ಣನ್ನು ಯೂಸ್ ಮಾಡೋದ್ರಿಂದ ನಮಗೆ ವಿಟಮಿನ್ ಸಿ ಕೊರತೆಯಿಂದ ಬರ್ತಕ್ಕಂಥ ಸಾಕಷ್ಟು ಕಾಯಿಲೆಗಳನ್ನ ಹೋಗಿಸ್ಬಹುದು. ಈ ಥರ ನೀವು ಒಂದು ಹಣ್ಣನ್ನು ತೊಗೊಂಡು ಅದನ್ನೆಲ್ಲ ಮಾಡಿ ಅದನ್ನು ಉಳಿದಿರ್ತಕ್ಕಂಥ ಅದೇ ಚಿಪ್ ಇರುತ್ತೆ ಅದರೊಳಗೆ ನೀವು ಹಾಕಿ ಒಂದು ಸ್ಪೂನನ್ನು ಇಟ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಭಾಳ ಖುಷಿಯಿಂದ ಇದನ್ನ ತಿಂತಾರೆ, ಭಾಳ ಇಷ್ಟಪಟ್ಟು. ಈ ಬೇಲದ ಹಣ್ಣಿನಿಂದ ನೀವು ಜ್ಯೂಸ್ ಮಾಡಿ ಕುಡಿಬಹುದು, ಅಥವಾ ಈ ಥರ ಚಾಟ್ ಮಾಡಿ ಕೂಡ ತಿನ್ನಬಹುದು, ಅಥವಾ ಬರೀ ಬೇಲದ ಹಣ್ಣು ಮತ್ತು ಬೆಲ್ಲ ಉಪ್ಪು ಎರಡಷ್ಟನ್ನೇ ಮಿಕ್ಸ್ ಮಾಡಿ ಕೂಡ ನೀವು ಸ್ವೀಟ್ ಜಾಸ್ತಿ ಇಷ್ಟಪಡೋರು ಆ ಥರ ಕೂಡ ತಿನ್ನಬಹುದು. ಇದನ್ನು ನೀವು ಮಾಡಿ ಎಷ್ಟೇ ದಿನದವರೆಗೂ ಕೂಡ ಇಟ್ಟರು ಇದು ಕೆಡೋದಿಲ್ಲ. ಫ್ರಿಜ್ ಇದ್ದರೆ ಅದರಲ್ಲಿ ನೀವು ಇಟ್ಟರೆ ಒಂದು ತಿಂಗಳವರೆಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಬೇಲದ ಹಣ್ಣನ್ನು ಯಾವ ಥರ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.